जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 9 ಜನವರಿ ಶ್ರೀ ಮಹಾರಾಜರ ಪ್ರವಚನ ನಾಮ ಹಾಗೂ ವಿಕಲ್ಪ. ನಾಮ ಹಾಗೂ ವಿಕಲ್ಪ. ನಾಮ ಹಾಗೂ ವಿಕಲ್ಪ ಅಂದರೆ ಡೌಟ್ಸ್. ನಾಮ ತಗೊಳ್ಳುವಾಗ ಹಲವಾರು ನಮ್ಮ ಮನಸ್ಸಿನಲ್ಲಿ ಸಂಶಯಗಳು, ವಿಕಲ್ಪಗಳು ಏಳುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಮಹಾರಾಜರು ಇವತ್ತು ನಮಗೆಲ್ಲರಿಗೂ ಬೋಧನೆ ಮಾಡ್ತಾರೆ. ಅದೇನು ಅಂತ ನೋಡೋಣ. ನಾಮ ತೆಗೆದುಕೊಳ್ಳು ತೊಡಗಿತೆಂದರೆ ವಿಕಲ್ಪ ಬರುತ್ತವೆ ಹಾಗೂ ಇದರಿಂದ ನಾಮ ತೆಗೆದುಕೊಳ್ಳುವ ವಿಷಯದಲ್ಲಿ ನಿಷ್ಠೆ ಕಡಿಮೆ ಆಗುತ್ತದೆ. ನಾವು ನಾಮಸ್ಮರಣೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಏನಾಗತ್ತಪ್ಪ, ವಿಕಲ್ಪ ಬರುತ್ತದೆ. ಡೌಟ್ಸು. ಏನು ಡೌಟ್ಸು? ಈ ನಾಮ ಎಷ್ಟು ದಿವಸ ತಗೋಬೇಕು, ಯಾವಾಗ ತಗೋಬೇಕು, ಹೆಂಗೆ ತಗೋಬೇಕು, ಈ ನಾಮ ತಗೊಂಡ್ರೆ ನಮಗೇನು ಉಪಯೋಗ, ಏನು ಲಾಭ ಆಗತ್ತೆ, ಇವೆಲ್ಲವೂ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ಪ್ರಾಪಂಚಿಕ ಜನರು ಗುರು ಹತ್ರ ಹೋಗೋದು ಏನಪ್ಪ ಅಂದರೆ ನಮ್ಮ ಪ್ರಾಪಂಚಿಕ ಸಮಸ್ಯೆಯನ್ನು ಅವನು ಬಗೆಹರಿಸಲಿ. ಇಲ್ಲಿ ನಾನು ಯಾರು, ನನ್ನ ಅಸ್ತಿತ್ವ ಏನು, ನನ್ನ ನಿಜ ಸ್ವರೂಪ ಏನು, ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಯಾವತ್ತೂ ಹೋಗೋದಿಲ್ಲ. ಆದರೆ ಈ ತಿಳ್ಕೊಳ್ಳಿಕ್ಕೆ ಹೋಗದಿದ್ದಾಗ ಸಾಮಾನ್ಯವಾಗಿ ಬರುವ ಇದು ಸಾಹಜಿಕ ಪ್ರಶ್ನೆ. ಏನಪ್ಪ, ಈ ಯಾವಾಗ ತಗೋಬೇಕು, ಏನು ತಗೋಬೇಕು, ಅದಕ್ಕೆ ಇವೆಲ್ಲ ವಿಷಯದಲ್ಲಿ ವಿಕಲ್ಪ ಉಂಟಾಯಿತು ಅಂದರೆ ನಿಷ್ಠೆ ಏನಿದೆಯೋ ಆ ನಾಮದ ಮೇಲೆ ಇರುವ ನಿಷ್ಠೆ, ಒಂದು ಫೇತ್, ಅದು ಕಡಿಮೆ ಆಗುತ್ತದೆ. ಇದಕ್ಕೇನು ಮಾಡಬೇಕೆಂದು ನಮ್ಮೆಲ್ಲರ ಸಾಮಾನ್ಯ ಪ್ರಶ್ನೆ ಆಗಿರುತ್ತದೆ. ಇದನ್ನೇ ಗುರುಗಳಿಗೆ ನಾವು ಕೇಳ್ತೀವಲ್ವಾ, ಗುರುಗಳೇ ನಾಮಸ್ಮರಣೆ ಮಾಡ್ತಿದ್ದೀವಿ, ಅದರಲ್ಲಿ ಏನು ಪ್ರೇಮ ಬರೋದಿಲ್ಲ, ಅದಕ್ಕೇನು ಇಂಟ್ರೆಸ್ಟ್ ಬರೋದಿಲ್ಲ. ಪ್ರೇಮಕ್ಕಿಂತಲೂ ಹೆಚ್ಚಾಗಿ ಫಸ್ಟ್ ಹೇಳೋದೇನು, ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ, ಮಾಡಬೇಕು ಅನ್ನೋದು ಅನಿಸುವುದಿಲ್ಲ. ಆದರೆ ಹೀಗೆ ಆಗುವುದರಲ್ಲಿಯೇ ನಮ್ಮ ನಾಮದ ಮಹತ್ವವು ಪ್ರಸ್ಥಾಪಿತವಾಗುತ್ತದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ನಾಮದ ಒಂದು ಶಕ್ತಿ ಏನಿದೆಪ್ಪ, ನಾಮ ಹೆಂಗಿದೆ, ಸೂಕ್ಷ್ಮ, ಅದು ಜಡ ಅಲ್ಲ. ಹಾಗಾಗಿ ಈ ಜಡ ದೇಹದ ಮೇಲೆ, ಜಡ ಮನಸ್ಸಿನ ಮೇಲೆ ಅದು ಹೆಂಗೆ ಕೆಲಸ ಮಾಡುತ್ತಪ್ಪ, ಇದು ನಮ್ಮ ಗಮನಕ್ಕೆ ಬರೋದಿಲ್ಲ. ಈಗ ಒಂದು ಬೀಜವನ್ನು ಹಾಕಿ ಮಣ್ಣಲ್ಲಿ ನೀರು, ಗೊಬ್ಬರ, ಒಂದು ಗಾಳಿ ಮತ್ತು ಸೂರ್ಯನ ಕಿರಣ ಬಿದ್ದು ಏನಾಗುತ್ತೆ, ಮೊಳಕೆ ಹೊಡೆದು ಸಸಿ ಆಗತ್ತೆ. ಸಸಿ ಆದಮೇಲೆ ಸಣ್ಣದಾಗಿ ಒಂದು ಆ ಗಿಡ ಬೆಳೀತಾ ಹೋಗುತ್ತೆ, ಎಲೆಗಳು, ಚಿಗುರು ಒಡೆಯುತ್ತೆ, ಬರ್ತಾ ಬರ್ತಾ ಬ್ರಾಂಚಸ್ಸು, ಲೀವ್ಸು ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಅದು ದೊಡ್ಡದಾಗ್ತಾ ಇದೆ ಎಂದು ನಮ್ಮ ಗಮನ ಇರುವುದಿಲ್ಲ. ನಾವು ನಿತ್ಯ ಹೋಗಿ ನೋಡೋದು, ಇವತ್ತು ಎಷ್ಟು ಬೆಳೀತಪ್ಪ, ವಿಕಲ್ಪ ನಮ್ಮ ಮನಸ್ಸಿನಲ್ಲಿ. ಆ ಗಿಡಕ್ಕೆ ಏನೇನು ಬೇಕಾಗಿರೋದೋ ನೆಸಸರಿ ಪೋಷಣೆ ಕೊಟ್ಟಾಗ ಅದು ತಾನೇ ಬೆಳೆಯುತ್ತದೆ. ಸಾಧಕನು ನಾಮಸ್ಮರಣೆ ಮಾಡತೊಡಗಿದೆನೆಂದರೆ ವಿಕಲ್ಪಗಳಿಗೆ ಅಸಹಾಯವಾಗುತ್ತದೆ. ವಿಕಲ್ಪ ಅಂದರೆ ಡೌಟ್ಸು, ವಿಚಾರಗಳು ಅಸಹಾಯ ಆಗುತ್ತದೆ. ಆಗ ಅವುಗಳಿಗೆ ಇವನು ನಾಮ ತೆಗೆದುಕೊಳ್ಳತೊಡಗಿದನು, ಇನ್ನು ನಮಗೆ ಇಲ್ಲಿ ಸ್ಥಾನವಿಲ್ಲ. ಈ ಒಂದು ಮನೆಯಲ್ಲಿ, ಶರೀರ ರೂಪ ಮನೆಯಲ್ಲಿ ವಿಕಾರ, ಅವಗುಣಗಳು, ಈ ವಿಕಲ್ಪಗಳು, ಈ ವೃತ್ತಿಗಳು, ಇವೆಲ್ಲ ಏನಿದೆಯೋ ಇವಕ್ಕೆ ಅಸಹಾಯ, ಇಂಟಾಲರೆಂಟ್ ಆಗಿಬಿಡ್ತಾವು. ಅವಕ್ಕೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಈ ಮನುಷ್ಯ ಇನ್ನು ನಾಮಸ್ಮರಣೆ ಮಾಡಿದ್ರೆ ನಮ್ಮನ್ನೆಲ್ಲ ತೆಗೆದು ಆಚೆ ಒಗೀತಾನಿವ ಅಂದರೆ ಆ ನಾಮದಲ್ಲಿರುವ ಶಕ್ತಿ, ಸಾಮರ್ಥ್ಯ, ಗುರು ಕೊಟ್ಟಿರುವ ಶಕ್ತಿಯಿಂದ ಆ ವಿಕಲ್ಪಗಳು, ವಾಸನೆಗಳು ಇನ್ನು ನಮಗೆ ಬಿಡುಗಡೆ ಇಲ್ಲ ಅಂತ ಹೆದರ್ಕೋತಾವೆ ಎಂಬ ಭಾವನೆ ಜಾಗೃತವಾಗಿ ಅವುಗಳಲ್ಲಿ ಕ್ಷೋಭೆ ಉಂಟಾಗುತ್ತದೆ ಹಾಗೂ ಅವು ಆ ಮನುಷ್ಯನನ್ನು ನಾಮಸ್ಮರಣೆಯಿಂದ ಪರಾವೃತ್ತಗೊಳಿಸುವ ಪ್ರಯತ್ನ ಮಾಡುತ್ತವೆ. ನಾವು ನಾಮಸ್ಮರಣೆ ಕೂತ್ಕೊಂಡ್ರೆ ಯಾವಾಗ ವಿಚಾರಗಳು, ವೃತ್ತಿಗಳು ಹೇಳುತ್ತೋ ನಮ್ಮ ಮನಸ್ಸನ್ನತ್ತೆ, ಅಯ್ಯೋ ಹೋಗಲಿ ಬಿಡಪ್ಪ, ಇವತ್ತೇನು ಮಾಡೋದು ಬೇಡ, ನಾಮಸ್ಮರಣೆ ಫಂಕ್ಷನಿಗೆ ಎಳ್ಕೊಂಡು ಹೋಗುತ್ತೆ ಮನಸ್ಸು, ಇನ್ನೊಂದು ಎಲ್ಲೋ ಹೋಗುತ್ತೆ, ಯಾರ್ದೋ ಮನೆ ಗಾಸಿಪ್ ಮಾಡೋಕ್ಕೆ ಹೋಗುತ್ತೆ, ಅಥವಾ ಊಟ ತಿಂಡಿ ಬಗ್ಗೆ ಡಿಸ್ಕಷನ್ನು. ಇಂಥ ಒಂದು ಚಿಳ್ಳೆ ಪಿಸ್ಕಿ ಮಾತಲ್ಲಿ ಯಾವಾಗ ಮನಸ್ಸಿಗೆ ಪರಾವೃತ್ತ ಮಾಡ್ತಾವೋ ಆ ವೃತ್ತಿಗಳು, ಆ ವಿಕಲ್ಪಗಳು,
ಇವನಿಗೆ ನಾಮಸ್ಮರಣೆ ಮಾಡಿದ್ರೆ ನಮಗೆ ಗತ್ಯಂತರ ಇಲ್ಲ ಅಂದ್ಬಿಟ್ಟು ಪರಾವೃತ್ತ ಮಾಡ್ತಾ ನಾಮಸ್ಮರಣೆ ಮಾಡದೇ ಇರೋ ಹಾಗೆ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತದೆ. ವಿಕಲ್ಪಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಆ ವಿಕಲ್ಪಗಳು ನಮಗೆ ಕಾಣಿಸೋದಿಲ್ಲ. ಅದರ ಹಿನ್ನೆಲೆ ಹೆಂಗಿರುತ್ತಪ್ಪ, ನಾವಿವತ್ತು ನಾಮಸ್ಮರಣೆ ಮಾಡೋಕೆ ಕೂತ್ಕೋತೀವಿ, ಫಂಕ್ಷನಿಗೆ ಹೋಗಬೇಕು. ಫಂಕ್ಷನಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಸದ್ಗುರುನಾಥ ಈ ನಾಮಸ್ಮರಣೆ ಕೊಟ್ಟಿದ್ದಾನೆ, ಫಂಕ್ಷನ್ಕಿನ್ನೂ ಇಂಪಾರ್ಟೆಂಟು ನನ್ನ ಸದ್ಗುರುನಾಥ ಅಂದರೆ ವಿಕಲ್ಪಗಳು ಅಲ್ಲಿಂದ ಓಡ್ ಹೋಗ್ತವೆ. ಆದರೆ ವಿಕಲ್ಪಗಳದ್ದು ಪ್ರಾಬಲ್ಯ ಎಷ್ಟು ಹೆಚ್ಚಿರುತ್ತಪ್ಪ ಅಂದರೆ, ಫಂಕ್ಷನ್ ಮಾಡ್ಕೊಂಬರೋಣ, ಅಲ್ಲಿ ಅಟೆಂಡ್ ಮಾಡ್ಕೊಂಬರೋಣ, ಮುಂಜ್ವಿ ಮದುವೆಗಳನ್ನು, ಆಮೇಲೆ ಗುರು ಕೊಟ್ಟಿದ್ದು ನಾಮಸ್ಮರಣೆ ಮಾಡೋಣ ಬಿಡ್ರಿ, ಏನಾಗತ್ತೆ, ನಾಮಸ್ಮರಣೆನೂ ಎಲ್ಲೂ ಹೋಗ್ತಿಲ್ಲ, ಗುರುನೂ ಎಲ್ಲೂ ಹೋಗ್ತಿಲ್ಲ ಅಂದಮೇಲೆ ಮಾಡೋಣ, ಅದ್ರ ಪಾಡಿಗೆ ಅದಾಗತ್ತೆ. ಅಂದರೆ ವಿಕಲ್ಪದ ಪ್ರಾಬಲ್ಯ ಎಷ್ಟು ಜೋರಿರುತ್ತೆ ಅಂದರೆ ನಮಗೆ ಮಾಡೋಕ್ಕೆ ಬಿಡುವುದಿಲ್ಲ, ಸೂಕ್ಷ್ಮವಾಗಿರುತ್ತದೆ. ಅವುಗಳ ಉಚ್ಚಾಟನೆ ಮಾಡುವುದಕ್ಕಾಗಿ ಅವುಗಳವರೆಗೆ ತಲುಪುವ ಹಾಗೂ ಅವುಗಳಷ್ಟು ಸೂಕ್ಷ್ಮವಾದ ಉಪಾಯ ಬೇಕಾಗುತ್ತದೆ. ಆ ಉಪಾಯವೇನೆಂದರೆ ಭಗವಂತನ ನಾಮ. ಭಗವಂತನ ನಾಮ ಹೆಂಗಿದೆಪ್ಪ, ಸೂಕ್ಷ್ಮ ಇದೆ. ಬಾಯಿಂದ ಪರಾವಾಣಿ 4 ವಾಣಿಗಳಲ್ಲಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ವಾಣಿಯಲ್ಲಿ ನಾಮ ತಗೊಳ್ಳೋದು ಅಂದರೆ ಏನಪ್ಪ, ಆ ಸೂಕ್ಷ್ಮ ನಾಮ ಬರ್ತಾ ಇದೆ. ಅವಾಗ ಉಪಾಯ, ಅಶಸ್ತ್ರ, ರಾಮಬಾಣ ಉಪಾಯ ಅಂತೀವಿ ನಾವು ಅದಕ್ಕೆ. ಅಸಾಧ್ಯವಂತೆ ಮಾಡುವ ಉಪಾಯವೇ ಬೇಕಾಗಿರುತ್ತದೆ. ಬಿಲದಲ್ಲಿ ಸೇರಿದ ಹಾವನ್ನು ಹೊರಗೆ ತೆಗೆಯಬೇಕಾದರೆ ಅದರವರೆಗೆ ಮುಟ್ಟಿ ಅದನ್ನು ಅಲ್ಲಿ ವಾಸ ಮಾಡದಿರಲು ಅಸಾಧ್ಯವಾದಂತೆ ಮಾಡುವ ಉಪಾಯ ಬೇಕಾಗುತ್ತದೆ. ಹೊರಗಿನಿಂದ ಎಷ್ಟೇ ಒದರಾಡಿದ್ರೂ ಚೀರಾಟ ಮಾಡಿದರೂ ಅದರ ಉಪಾಯವಾಗುವುದಿಲ್ಲ. ಆ ಬಿಲದಲ್ಲಿ ಹೊಗೆಯನಾಗಲಿ ಅಥವಾ ಬಿಸಿ ನೀರಾಗಲಿ ಹಾಕುತ್ತಾ ಇರೋದ್ರಿಂದ ಅದು ಹೊರಗೆ ಬರುತ್ತದೆ. ಅದರಂತೆ ನಾಮ ತೊಡಗಿದನೆ ವಿಕಲ್ಪಗಳು ಬರುತ್ತದೆ. ಅಂದರೆ ವಿಕಲ್ಪಗಳು ಮೂಲಸ್ಥಾನವರೆಗೆ ನಾಮದ ಅಗ್ನಿಯು ಮುಟ್ಟಿದಂತೆ ನಿಶ್ಚಯವಾದಂತೆ. ಬಿಲದಲ್ಲಿ ಸರ್ಪ ಇದೆ, ನಾವು ಚೀರಿ ಒದರಾಡಿದ್ರೆ ಅದು ಆಚೆ ಬರುವುದಿಲ್ಲ, ಅದಿನ್ನೂ ಒಳಗೆ ಹೋಗ್ಬಿಡುತ್ತೆ ವಿನಃ ಆಚೆ ಬರುವುದಿಲ್ಲ. ಅದಕ್ಕದು ಉಪಾಯ, ಅಸಾಧ್ಯವಾದ ಉಪಾಯ ಏನಪ್ಪ, ಬಿಸಿನೀರು ಇಲ್ಲ ಹೊಗೆ ಮಾಡೋದ ಕೂಡಲೇ ಆ ಶಾಖ ತಾಪ ತಡ್ಕೊಳ್ಳಿಕ್ಕಾಗ್ದಲೇ ಅದು ಆಚೆ ಬಂದ್ಬಿಡುತ್ತೆ. ಅದರಂತೆ ನಾಮಸ್ಮರಣೆ ಎಲ್ಲ ಅಟ್ಯಾಕ್ ಮಾಡತ್ತಪ್ಪ, ಮೂಲಕ್ಕೆ. ನಮ್ಮ ವಾಸನಾ ಕೇಂದ್ರ ಜನ್ಮ ಜನ್ಮಾಂತರದಲ್ಲಿ ಅಡಗಿರುವ ವಾಸನೆಗಳು ಬೀಜ ಶರೀರದಲ್ಲಿ, ಚಿತ್ತದಲ್ಲಿ ಆ ವಾಸನೆ ಮೇಲೆ ಅಟ್ಯಾಕ್ ಮಾಡತ್ತೆ. ಅವಾಗ ಅವಕ್ಕೇನಾಗತ್ತಪ್ಪ, ಅಲ್ಲಿ ಉಳಿಲಿಕ್ಕೆ ಜಾಗ ಆಗುವುದಿಲ್ಲ, ಮೂಲ ಸ್ಥಾನಕ್ಕೆ ಅಟ್ಯಾಕ್ ಮಾಡುತ್ತೆ. ಆದ್ದರಿಂದ ನಾಮ ತೆಗೆದುಕೊಳ್ಳಲು ತೊಡಗಿದೊಡನೆ ವಿಕಲ್ಪಗಳು ಬರತೊಡಗುತ್ತವೆ. ಆದ್ದರಿಂದ ಗಾಬರಿಯಾಗದೆ ಈ ರೀತಿ ವಿಕಲ್ಪ ಬರುವುದು ಪ್ರಗತಿಯ ಲಕ್ಷಣವೆಂದು ತಿಳಿಯಬೇಕು. ಪ್ರಗತಿ ಆಗ್ತಿದೆ ನಮ್ಮದು. ಎಷ್ಟೆಷ್ಟು ನಮ್ಮ ವಿಕಾರಗಳು ಆಚೆ ಬರುತ್ತೋ, ನಮ್ಮ ದೋಷಗಳು ನಮಗೆ ಕಂಡು ಬರುತ್ತದೋ ಅಂದರೆ ಏನಾಗ್ತಿದೆಯಪ್ಪ, ನಾವು ಜೋರಾಗಿ ಒದರಾಡಬಹುದು, ರಿಯಾಕ್ಟ್ ಮಾಡಬಹುದು. ಇವೆಲ್ಲ ಮಾಡಿದಾಗ ನಾವೇನು ತಿಳ್ಕೊಬೇಕು, ಒಳಗಿರೋದು ನನ್ನೆಲ್ಲ ಅವಗುಣಗಳು, ವಿಕಾರಗಳು, ವಿಕಲ್ಪಗಳು ಎಲ್ಲವೂ ಆಚೆ ಉಚ್ಚಾಟನೆ ಆಗಿ ನನ್ನ ಅಂತಃಕರಣ ಶುದ್ಧಿ ಆಗ್ತಾ ಇದೆ. ನಾನು ಭಗವಂತನ ಮಾರ್ಗದಲ್ಲಿ, ಪ್ರಗತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ತಿಳಿಬೇಕು. ವಿಕಲ್ಪಗಳು ಉಚ್ಚಾಟನೆಯ ಶ್ರೇಷ್ಠ ಸಾಧನೆ ಪ್ರಾಪ್ತವಾಯಿತೆಂದೇ ಎಂದು ತಿಳಿದು ಹೆಚ್ಚಿನ ಆಸ್ಥೆಯಿಂದ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡುವುದೇ ಅದಕ್ಕೆ ಉಪಾಯವಾಗಿರುತ್ತದೆ. ಒಮ್ಮೆ ಈ ಆಸ್ಥೆ ಗಟ್ಟಿಯಾಯಿತಾ, ಹೌದಪ್ಪ ನನ್ನಲ್ಲಿರುವ ದೋಷ ನಾಮಸ್ಮರಣೆಯಿಂದ ಆಚೆ ಹೋಗ್ತಾ ಇದೆ ಅಂದರೆ, ನನ್ನ ಮನಸ್ಸು ಶಾಂತ ಆಗ್ತಾ ಇದೆ ಅಂದರೆ, ನಮ್ಮ ಮನಸ್ಸನ್ನು ಆ ನಾಮಸ್ಮರಣೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಬೇಕು. ನಾಮದ ವಿಷಯದಲ್ಲಿ ಎಲ್ಲರ ವೃತ್ತಿಗಳು ಪ್ರಾರಂಭದಲ್ಲಿ ಸಂಶಯಯುಕ್ತವಾಗಿರುತ್ತದೆ. ಆದರೆ ನಾವು ಸತತವಾಗಿ ನಾಮ ತೆಗೆದುಕೊಳ್ಳುತ್ತಾ ಹೋದಂತೆ ವಿಕಲ್ಪಗಳು ಕಡಿಮೆ ಆಗುತ್ತವೆ. ಯಾವುದೇ ವಿಷಯವು ಅಭ್ಯಾಸದಿಂದಲೇ ಸಾಧ್ಯವಾಗುತ್ತದೆ. ಅಭ್ಯಾಸ
ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸಿಗೆ ಅಷ್ಟು ಬೇಗ ನಿಗ್ರಹ ಆಗ್ಬಿಟ್ಟಿದ್ರೆ ಎಲ್ಲರೂ ಸಂತರಾಗ್ಬಿಡ್ತಿದ್ರು, ಸಾಧುಗಳಾಗ್ಬಿಡ್ತಿದ್ರು, ಸತ್ಪುರುಷರಾಗ್ಬಿಡ್ತಿದ್ರು. ಮೂಲತಃ ನಮ್ಮ ಸ್ವಭಾವವೇ ಅದು. ಏನಪ್ಪ? ಸಚ್ಚಿತ್ ಆನಂದ ಸ್ವರೂಪ ನಮ್ಮದು. ಆದರೆ ಅದಕ್ಕೆಲ್ಲ ಮೇಲ್ಗಡೆ ಆವರಣಗಳು ಮುಚ್ಚಿರೋದ್ರಿಂದ ನಮಗೆ ಗಮನಕ್ಕೆ ಬರ್ತಿಲ್ಲ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ, ಅಭ್ಯಾಸ ಮಾಡ್ತಾ ಮಾಡ್ತಾ, ಮಕ್ಕಳಿಗೆ ನಮ್ಮ ಸ್ಕೂಲಲ್ಲಿ ಅಕಾಡೆಮಿಕ್ಸಲ್ಲಿ ಡಿಗ್ರಿಗಳು A+ ಬರಬೇಕು ಅಂದರೆ ಮಕ್ಕಳಿಗಳಿಗೆ 5 ಟೈಮ್ಸ್ ಹೋಮ್ವರ್ಕ್ ಕೊಡ್ತಾರೆ. ಮನೆಯಲ್ಲಿ ನಾವು ಟ್ಯೂಷನಿಗೆ ಕಳಿಸ್ತೀವಿ, ಬರಲೇಬೇಕು ನಿನಗೆ A ಗ್ರೇಡ್ ಅಂತ. ಅದೇ ರೀತಿಯಲ್ಲಿ ಸಾಧಕನಾದವನಿಗೆ A ಗ್ರೇಡ್ ಬೇಕು, ಭಗವಂತನ ಪ್ರಾಪ್ತಿಯಾಗಬೇಕು ಅಂದರೆ ಅಭ್ಯಾಸೇನತು ಕೌಂತೆಯ, ಅಭ್ಯಾಸ ಮಾಡಲೇಬೇಕು. ಇಂದು ನಮ್ಮಲ್ಲಿ ನಿಜವಾದ ಭಕ್ತಿ ಇರುವುದರಿಂದಲೇ ಭಗವಂತನ ಸ್ಮರಣೆ ಆಗುವುದಿಲ್ಲ. ಇಂದು ನಮ್ಮಲ್ಲಿ ಹೆಂಗಿದೆಯಪ್ಪ ಭಕ್ತಿ? ಆ ಭಕ್ತಿ ಕಾಮಾಪೂರ್ತಿ ಮಾಮ ಅಂತೀವಿ ಮರಾಠಿದಲ್ಲಿ. ಅಂದರೆ ಏನು? ಈ ಕ್ಷಣಕ್ಕೆ ನನಗೆ, ನಾವು ಕನ್ನಡದಲ್ಲಿ ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ಭಗವಂತ ನೆನೆಸ್ಬೇಕು, ಸುಖದಲ್ಲಿ ಮರ್ತು ಹೋಗ್ಬಿಡ್ಬೇಕು. ಅದಕ್ಕೆ ನಮಗೆ ಅವನ ಬಗ್ಗೆ ಏನು ನಿಜವಾದ ಭಕ್ತಿ ಇರುವುದಿಲ್ಲ. ಜಾಣ ಮನುಷ್ಯನು ವ್ಯರ್ಥ ವಿಕಲ್ಪ ಮಾಡಿ ಭಗವಂತನ ಸ್ಮರಣೆ ಮಾಡಲು ಪ್ರಾರಂಭಿಸಬೇಕು. ವ್ಯರ್ಥ ವಿಕಲ್ಪ ಮಾಡದೆ, ವಿಕಲ್ಪಗಳನ್ನು ವ್ಯರ್ಥವಾಗಿ ಮಾಡದೆ ಭಗವಂತನ ನಾಮಸ್ಮರಣೆಯಲ್ಲಿ ಮನಸ್ಸನ್ನು ಪ್ರಾರಂಭಿಸಬೇಕು. ವಿಕಲ್ಪಗಳು ಹೋಗಿ ಭಗವಂತನ ಸಂಕಲ್ಪ ಬರತೊಡಗಿತೆಂದರೆ ನಮ್ಮ ಕೆಲಸವಾದಂತೆ. ವಿಕಲ್ಪ ರೀಪ್ಲೇಸ್ ಆಗ್ತಾ ಹೋದಂಗೂ ಮನಸ್ಸು ಭಗವಂತನ ನಾಮ, ಭಗವಂತನ ಕಥಾಶ್ರವಣ, ಭಾಗವತ, ಉಪನಿಷತ್ತು, ದಾಸಬೋಧು ಸತತವಾಗಿ ಶ್ರವಣ, ಚಿಂತನ, ಮನನ, ಸತ್ಸಂಗ ಮಾಡ್ತಾ ಹೋದಂಗೂ ಏನಾಗತ್ತೆ? ವಿಕಲ್ಪಗಳದ್ದು ಪ್ರಭಾವ ಕಡಿಮೆ ಆಗತ್ತೆ, ಭಗವಂತನ ಸ್ಮರಣೆ ಹೆಚ್ಚಿಗೆ ಆಗ್ತಾ ಹೋಗುತ್ತದೆ. ನಾವು ದಾರಿಯಲ್ಲಿ ಹೊರಟಾಗ ಬೇಡದ ಜನರು ಭೇಟಿಯಾಗುತ್ತಾರೆ, ಆದರೆ ನಾವು ಮಾತ್ರ ನಡೆಯುತ್ತಲೇ ಇರಬೇಕು. ಅದರಂತೆ ವಿಕಲ್ಪಗಳು ಬಂದರೂ ಕೂಡ ನಾವು ನಮ್ಮ ನಾಮವನ್ನು ಬಿಡಬಾರದು. ಕೆಟ್ಟ ಮನುಷ್ಯನು ದಾರಿಯಲ್ಲಿ ಭೇಟಿಯಾದಾಗ ನಾವು ಅವನ ಕಡೆಗೆ ಲಕ್ಷ್ಯ ಕೊಡದೆ ಇದ್ದರೂ ಅವನು ತಾನಾಗಿಯೇ ನಮ್ಮ ಲಕ್ಷ್ಯವನ್ನು ತನ್ನ ಕಡೆಗೆ ಎಳಿಕೊಳ್ಳುವುದಕ್ಕಾಗಿ ಕೆಮ್ಮುವನು, ಕ್ಯಾಕರಿಸುವನು. ಇಂಥ ಸಮಯದಲ್ಲಿ ನಾವು ಅವನ ಕಡೆಗೆ ನೋಡಿಯೇ ಕೂಡ ದುರ್ಲಕ್ಷ್ಯ ಮಾಡುತ್ತೇವೆ. ಅದರಂತೆ ವಿಕಲ್ಪಗಳು ನಮ್ಮ ಲಕ್ಷ್ಯವನ್ನು ಎಳೆದು ತೊಡಗಿತೆಂದರೆ ನಾವು ಮಾತ್ರ ಅವುಗಳ ಕಡೆಗೆ ಲಕ್ಷ್ಯ ಕೊಡಬಾರದು ಹಾಗೂ ನಮ್ಮ ನಾಮವನ್ನು ಬಿಡಬಾರದು. ದುಷ್ಟರು ಹೆಂಗಿರ್ತಾರಪ್ಪ? ನಾವು ಅವ್ರ ಕಡೆ ಲಕ್ಷ್ಯ ಕೊಡ್ತಿಲ್ಲ ಅಂದ ಕೂಡಲೇ ಕ್ಯಾಕರ್ಸೋ, ಕೆಮ್ಮೋ, ನಾವು ಅವ್ರ ಕಡೆ ಟರ್ನ್ ಮಾಡಿ ನೋಡಬೇಕು, ಯಾರಪ್ಪ ಇವನು ಕೆಮ್ಮೋನು ಮನುಷ್ಯ ಅಂತ. ಈ ದುಷ್ಟನ ಅಂತ ಬರುತ್ತೆ ಅವಾಗ ಮನಸ್ಸಿಗೆ. ಅದಕ್ಕೆ ಅವನ ಕಡೆಗೆ ಏನು ಮಾಡಬೇಕು? ನಾವು ದುರ್ಲಕ್ಷ್ಯ ಮಾಡಬೇಕು. ಅದರಂತೆ ವಿಕಲ್ಪಗಳು ಕೂಡ ನಮ್ಮ ಕಡೆ ಕ್ಯಾಕರಿಸಿದಾಗ ಆಚೆ ಬಂದ ಕೂಡಲೇ ನಮ್ಮ ನಾಮವನ್ನು ಬಿಡಬಾರದು. ಗಟ್ಟಿಯಾಗಿ ಹಿಡ್ಕೊಂಡ್ರೆ ವಿಕಲ್ಪ ಕೆಮ್ಮೋದು ಬಿಡುತ್ತೆ, ಕ್ಯಾಕರಿಸೋದು ಬಿಡುತ್ತೆ. ಸಂಶಯ ತೆಗೆದುಕೊಳ್ಳುವುದೇ ಆದರೂ ನಾಮವನ್ನು ಬಿಡದೆ ಸಂಶಯ ತೆಗೆದುಕೊಳ್ಳಬೇಕು. ಅಂದರೆ ಆ ನಾಮವೇ ಸಂಶಯ ನಿರಸನ ಮಾಡುತ್ತದೆ ಹಾಗೂ ವಿಕಲ್ಪಗಳು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತದೆ. ಇಂದಿನ ಬೋಧವಚನ: ಸಾಕಷ್ಟು ಮಾಡಿದ ಸಾಧನೆಯು ಸಂಶಯ ಭಾವನೆಯಿಂದ ವ್ಯರ್ಥ ಹೋಗುತ್ತದೆ. ನಾವು ನಾಮವನ್ನು ಬಿಡುವುದೇ ಇಲ್ಲ ಎಂದು ನಿಶ್ಚಯ ಮಾಡಿದರೆ ನಮ್ಮ ವೃತ್ತಿಗಳು ಸಂಶಯರಹಿತ ಆಗಿಯೇ ಆಗುತ್ತದೆ. ಸಾಕಷ್ಟು ಸಾಧನೆ ಮಾಡಿದ್ದೀವಿ, ಜಪ ತಪ ಅನುಷ್ಠಾನಗಳು, ತೀರ್ಥಯಾತ್ರೆಗಳು ಎಲ್ಲ ಮಾಡ್ತಾ ಹೋದ್ವಿ. ಆದರೆ ಅದರಲ್ಲಿ ಸಂಶಯ ಹಾಗೂ ವಿಕಲ್ಪ, ಇದರಿಂದ ಏನಾಗತ್ತೆ, ಇದರಿಂದ ಏನೂ ಆಗಲಿಲ್ಲ ಅಂದರೆ ಆ ಸಾಧನೆ ಎಲ್ಲ ವ್ಯರ್ಥವಾಯಿತು. ಅದಕ್ಕೆ ನಾಮವನ್ನು ಬಿಡದೆ, ಯಾವಾಗಲೂ ನಾಮ ನಾನು ಬಿಡೋದಿಲ್ಲ, ಏನು ಬಂದರೂ ಸಹ ನಾಮ ಬಿಡುವುದಿಲ್ಲ ಅಂತ ನಿಶ್ಚಯ ಮಾಡಿದರೆ ವೃತ್ತಿಗಳು ಹೆಂಗಾಗತ್ತಪ್ಪ? ಸಂಶಯ ರಹಿತವಾಗುತ್ತದೆ. ಅಂದರೆ ಅಲ್ಲಿ ಯಾವ ಥರವಾದ ನಾವು ಲಾಜಿಕ್ ಆಗಲಿ, ರೀಸನಿಂಗ್ ಆಗಲಿ, ಕ್ವೆಶ್ಚನ್ಸ್ ಆಗಲಿ, ವೈ ದಿಸ್ ಟು ಮೀ, ವೈ ದಿಸ್ ಹ್ಯಾಪನ್ ಟು ಮೀ, ನನ್ನ ಜೀವನದಲ್ಲಿ ಹಿಂಗೆ ಯಾಕಾಯಿತು ಅನ್ನೋ ವಿಕಲ್ಪ ಬರುವುದಿಲ್ಲ. ಎಲ್ಲವೂ ರಾಮನಿಚ್ಛೆಯಂತೆ ಈ ಜೀವನ ಪ್ರಾರಬ್ಧ ನಡೀತಾ ಇದೆ. ರಾಮನಿಗೆ ಆ ಜೀವನವನ್ನು ಕೊಟ್ಟು
ನಾವು ರಾಮನಾಮ ಸ್ಮರಣೆಯಲ್ಲಿ ತೊಡಗಿದ್ದೇನೆಂದರೆ ಸಂಶಯರಹಿತವಾಗಿ ಬದುಕು ಆನಂದಮಯವಾಗುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜಯ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.